ಏನಾಗ್ತಿತ್ತು ಒಂದು ವೇಳೆ ನೀವು ನಿಮ್ಮ ಫ್ಯೂಚರ್ನ ನೋಡೋಕ್ಕೆ ಸಾಧ್ಯ ಆಗಿದ್ದರೆ? ಏನಾಗ್ತಿತ್ತು ಒಂದು ವೇಳೆ ನೀವು ನಿಮ್ಮ ಪಾಸ್ಟ್ಗೆ ಟ್ರಾವೆಲ್ ಮಾಡೋಕ್ಕೆ ಸಾಧ್ಯ ಆಗಿದ್ದರೆ? ಒಂದು ವೇಳೆ ನಿಮ್ಮ ಹತ್ರ ಟೈಮ್ ಮಷೀನ್ ಇದ್ದಿದ್ದರೆ ಏನಾಗ್ತಿತ್ತು? ನೀವು ಟೈಮ್ ಟ್ರಾವೆಲ್ ಮಾಡಿ ನೀವು ನಿಮ್ಮ ಪಾಸ್ಟ್ನಲ್ಲಿ ಮಾಡಿರೋ ಮಿಸ್ಟೇಕ್ಸ್ನ ಸರಿ ಮಾಡೋಕ್ಕಾಗಿದ್ದರೆ ಏನಾಗ್ತಿತ್ತು? ವಾಟ್ ಇಫ್? ಇದನ್ನು ನಾವು ಅರ್ಥ ಮಾಡ್ಕೋಬೇಕಂದ್ರೆ ನಮಗೆ ಟೈಮ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋದು ಅವಶ್ಯ. ಸಿಕ್ಸ್ಟೀನ್ತ್ ಸೆಂಚುರಿಲಿ ಬಂದ ಗ್ರೇಟೆಸ್ಟ್ ಸೈಂಟಿಸ್ಟ್ ಸರ್ ಐಸಾಕ್ ನ್ಯೂಟನ್ ಟೈಮ್ ಬಗ್ಗೆ ಹೇಳೋದೇನೆಂದರೆ, ಟೈಮ್ ಈಸ್ ಕಾನ್ಸ್ಟೆಂಟ್ ಆ್ಯಂಡ್ ಇಟ್ ಹ್ಯಾಸ್ ಓನ್ಲಿ ಒನ್ ಡೈರೆಕ್ಷನ್. ಎಕ್ಸಾಂಪಲ್ ಹೇಳಬೇಕಂದ್ರೆ, ಟೈಮ್ ಒಂದು ಬಾಣದ ಥರ. ನೀವು ಒಂದು ಬಿಲ್ಲು ಬಾಣದಲ್ಲಿ ಆ್ಯರೋ ಬಿಟ್ಟರೆ ಆ ಆ್ಯರೋ ಒಂದು ದಿಕ್ಕಲ್ಲಿ ವಿತ್ ಸೇಮ್ ಸ್ಪೀಡಾಗಿ ಟ್ರಾವೆಲ್ ಮಾಡುತ್ತೆ. ನ್ಯೂಟನ್ ಪ್ರಕಾರ ಟೈಮ್ ಕೂಡ ಒಂದು ಆ್ಯರೋ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಂತ. ಹಾಗೆ ನೋಡಿದ್ರೆ ನಮ್ಮ ಲೈಫಲ್ಲಿ ಕೂಡ ಹಾಗೆ ಟೈಮ್ ಪಾಸ್ ಆಗ್ತಾ ಹೋಗುತ್ತೆ, ಮತ್ತು ನಾವು ನಮ್ಮ ಪಾಸ್ಟ್ಗೆ ಹೋಗೋಕ್ಕೆ ಸಾಧ್ಯ ಆಗಲ್ಲ. ಗಮನಿಸಿ ನೋಡಿದಾಗ ಈ ಥಿಯರಿ ಕರೆಕ್ಟಾಗೇ ಇತ್ತು ಅಂಟಿಲ್ ದ ಥಿಯರಿ ಆಫ್ ರಿಲೇಟಿವಿಟಿ ಗಿವನ್ ಬೈ ಆಲ್ಬರ್ಟ್ ಐನ್ಸ್ಟೈನ್. ಆಲ್ಬರ್ಟ್ ಐನ್ಸ್ಟೈನ್ ಪ್ರಕಾರ ಟೈಮ್ ಈಸ್ ರಿಲೇಟಿವ್. ಈಗ ರಿಲೇಟಿವ್ ಅಂದರೆ ಏನು? ರಿಲೇಟಿವ್ ಮೋಷನ್ನ ಎಕ್ಸಾಂಪಲ್ ಮುಖಾಂತರ ಹೇಳಬೇಕಂದ್ರೆ, ನೀವೀಗ ಒಂದು ಮೂವ್ ಆಗ್ತಿರೋ ಬಸ್ಸಲ್ಲಿ ಕೂತ್ಕೊಂಡಿದ್ದೀರಾ ಅಂದ್ಕೊಳ್ಳೋಣ. ಹಾಗೆ ಇನ್ನೊಂದು ಬಸ್ಸು ನಿಮ್ಮ ಪಕ್ಕದಲ್ಲೇ ಟ್ರಾವೆಲ್ ಆಗ್ತಿದೆ ಅಂದ್ಕೊಳ್ಳೋಣ. ಈಗ ಮತ್ತೊಂದು ಬಸ್ನಲ್ಲಿ ಮತ್ತೊಬ್ಬ ವ್ಯಕ್ತಿ ಕೂತ್ಕೊಂಡಿದ್ದಾನೆ. ನೀವು ಆ ವ್ಯಕ್ತಿನ ಈಗ ಅಬ್ಸರ್ವ್ ಮಾಡಿದಾಗ ಆ ವ್ಯಕ್ತಿ ಮೋಷನಲ್ಲಿಲ್ಲ, ರೆಸ್ಟಲ್ಲಿದ್ದಾರೆ ಅಂತ ಅನಿಸುತ್ತೆ. ಹಾಗೆ ಆ ವ್ಯಕ್ತಿಗೂ ಕೂಡ ನೀವು ಕೂತ್ಕೊಂಡಿದ್ದೀರಾ, ನೀವು ಯಾವುದು ಮೋಷನಲ್ಲಿಲ್ಲ ಅನಿಸುತ್ತೆ. ಆದರೆ ನೀವಿಬ್ಬರು ಟ್ರಾವೆಲ್ ಮಾಡ್ತಿದ್ದೀರಾ. ನಿಮ್ಮಿಬ್ಬರ ಬಸ್ಸನ್ನು ಒಬ್ಬ ಹೊರಗಡೆಯಿಂದ ನೋಡಿದಾಗ ಇಬ್ಬರು ಮೂವ್ ಆಗ್ತಿರ್ತೀರ. ಇದನ್ನು ರಿಲೇಟಿವ್ ಮೋಷನ್ ಅಂತ ನಾವು ಹೇಳ್ತೀವಿ. ಐನ್ಸ್ಟೀನ್ ಹೇಳೋದೇನೆಂದರೆ, ಟೈಮ್ ಒಂದು ನದಿ ಥರ. ನೀವು ಈಗ ನದಿನ ಮೇಲ್ಗಡೆಯಿಂದ ನೋಡಿದಾಗ ನೀರು ಒಂದೇ ಡೈರೆಕ್ಷನಲ್ಲಿ ಹೋಗ್ತಾ ಇರೋಂಗೆ ಅನಿಸುತ್ತೆ. ಇದನ್ನು ಗಮನಿಸಿ ನೋಡಿದಾಗ, ಸ್ವಲ್ಪ ಹತ್ತಿರದಿಂದ ನೋಡಿದಾಗ ನೀರಲ್ಲಿ ಕಲ್ಲುಗಳಿರುತ್ತವೆ, ಮರದ ದಿಂಬೆಗಳಿರುತ್ತವೆ, ಡಿಫ್ರೆಂಟ್ ಆಬ್ಸ್ಟಿಕಲ್ಸ್ ಇರುತ್ತೆ. ನೀರು ಆ ಕಲ್ಲಿಗೆ ತಗುಲಿ ಸ್ವಲ್ಪ ಸ್ಲೋ ಆಗುತ್ತೆ. ಆವಾಗ ನೀರಿನ ಡೈರೆಕ್ಷನ್ ಕೂಡ ಚೇಂಜ್ ಆಗ್ಬೋದು. ಸೊ ಅದೇ ರೀತಿ ಐನ್ಸ್ಟೀನ್ ಥಿಯರಿ ಆಫ್ ರಿಲೇಟಿವಿಟಿ ಪ್ರಕಾರ ಐನ್ಸ್ಟೀನ್ ಹೇಳೋದೇನೆಂದರೆ, ಈ ಯೂನಿವರ್ಸನ್ನು ಒಂದು ಮೆಶ್ ಥರ ಕನ್ಸಿಡರ್ ಮಾಡಿದಾಗ ಅದನ್ನು ಅವರು ಸ್ಪೇಸ್ ಟೈಮ್ ಅಂತ ರೆಫರ್ ಮಾಡ್ತಾರೆ. ಸ್ಪೇಸ್ ಟೈಮ್ ನೀವು ಕನ್ಸಿಡರ್ ಮಾಡಿದಾಗ ಅದೊಂದು ಫ್ಯಾಬ್ರಿಕ್, ಅವರು ಫ್ಯಾಬ್ರಿಕ್ ಅಂತ ಹೇಳ್ತಾರೆ, ನಾವಿಲ್ಲಿ ಬಟ್ಟೆ ಅಂತ ಕನ್ಸಿಡರ್ ಮಾಡೋಣ. ಆ ಬಟ್ಟೆ ಮೇಲೆ ನೀವು ಬಾಲ್ ಇಟ್ಟಾಗ ಏನಾಗುತ್ತೆ, ಆ ಬಟ್ಟೆ ಕೆಳಗಡೆ ಹೋಗುತ್ತೆ. ಬಿಕಾಸ್ ಆ ಬಾಲ್ ಏನಿದೆ ಅದಕ್ಕೆ ಮಾಸ್ ಇದೆ. ಮಾಸ್ ಇದ್ದಾಗ ಆ ಸ್ಪೇಸ್ ಟೈಮ್ ಬೆಂಡ್ ಆಗುತ್ತೆ. ಅದೇ ರೀತಿ ನೀವು ಇದನ್ನು ಪ್ಲ್ಯಾನೆಟರಿ ಸಿಸ್ಟಮಲ್ಲಿ ನೋಡಿದಾಗ ಸ್ಪೇಸ್ ಟೈಮ್ ಅಂತ ಕನ್ಸಿಡರ್ ಮಾಡಿದ್ರೆ ಅರ್ತ್ ಏನಿದೆ ಒಂದು ಬಾಲ್ ಥರ ಇದೆ. ಅರ್ಥನ್ನ ಸ್ಪೇಸ್ ಟೈಮಲ್ಲಿ ಇಟ್ಟರೆ ಅರ್ತ್ ಹ್ಯಾಸ್ ಎ ಮಾಸ್, ಅರ್ತಿಗೆ ಮಾಸ್ ಇದೆ. ಸೊ ಅದೇ ರೀತಿಲಿ ಆ ಸ್ಪೇಸ್ ಟೈಮ್ ಕೂಡ ಬೆಂಡ್ ಆಗುತ್ತೆ. ಆ ಸ್ಪೇಸ್ ಟೈಮ್ ಬೆಂಡ್ ಆಗೋದ್ರಿಂದ ಟೈಮ್ ಕೂಡ ಅರ್ಥಲ್ಲಿ ಡಿಪೆಂಡ್ ಆಗುತ್ತೆ. ಆ ಸ್ಪೇಸ್ ಟೈಮ್ ಎಷ್ಟು ಬೆಂಡ್ ಆಗುತ್ತೆ ಅನ್ನೋದು ಇಟ್ ಡಿಪೆಂಡ್ಸ್ ಆನ್ ಮಾಸ್. ಅಂದರೆ ಮಾಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಗ್ರಾವಿಟಿ. ಗ್ರಾವಿಟೇಷ್ನಲ್ ಫೋರ್ಸ್ ಎಷ್ಟು ಜಾಸ್ತಿ ಇದೆಯೋ ಅಷ್ಟು ಸ್ಪೇಸ್ ಟೈಮ್ ಬೆಂಡ್ ಆಗುತ್ತೆ. ಆವಾಗ ಅಷ್ಟೇ ಟೈಮ್ ಕೂಡ ಸ್ಲೋ ಆಗುತ್ತೆ. ಈಗ ಯಾವುದಕ್ಕೆ ಮಾಸ್ ಜಾಸ್ತಿ ಇದೆ ಅದರಲ್ಲಿ ಗ್ರಾವಿಟಿ ಜಾಸ್ತಿ, ಆ ಪ್ಲ್ಯಾನೆಟಿಗೆ ಗ್ರಾವಿಟಿ ಜಾಸ್ತಿ. ಸೊ ಎಲ್ಲಿ ಗ್ರಾವಿಟಿ ಜಾಸ್ತಿ ಇದೆಯೋ ಅಲ್ಲಿ ಟೈಮ್ ಸ್ಲೋ ಡೌನ್ ಆಗುತ್ತೆ. ಥಿಯರಿ ಆಫ್ ರಿಲೇಟಿವಿಟಿಯಿಂದ ನಮಗೆ 2 ಪಾಯಿಂಟ್ ಸಿಕ್ತು. ಟೈಮ್ ಟ್ರಾವೆಲ್ ಮಾಡೋದಕ್ಕೆ 2 ಇಂಪಾರ್ಟೆಂಟ್ ಥಿಂಗ್ಸ್ ಏನಂದರೆ, ಒಂದು ಗ್ರಾವಿಟೇಷ್ನಲ್ ಫೋರ್ಸ್, ಇನ್ನೊಂದು ಸ್ಪೀಡ್. ಈಗ ಗ್ರಾವಿಟಿನ ತಗೊಂಡ್ರೆ ಮಾಸ್ ಜಾಸ್ತಿ ಇದ್ದರೆ ಗ್ರಾವಿಟಿ ಜಾಸ್ತಿ. ಸೊ ಗ್ರಾವಿಟಿ ಜಾಸ್ತಿ ಇದ್ದರೆ ಟೈಮ್ ಸ್ಲೋ ಡೌನ್ ಆಗುತ್ತೆ. ಟೈಮ್ ಸ್ಲೋ ಡೌನ್ನ ಟೈಮ್ ಡೈಲೇಷನ್ ಅಂತ ಕೂಡ ಹೇಳ್ತಾರೆ. ಸೊ ನಿಮಗೆ ಏನಾದರೂ ಟೈಮ್ ಟ್ರಾವೆಲ್ ಮಾಡಬೇಕಂದ್ರೆ, ಫ್ಯೂಚರಿಗೆ ಹೋಗಬೇಕಂದ್ರೆ ನೀವು ಏನು ಮಾಡಬೇಕಂದ್ರೆ, ಯಾವುದಾದ್ರು
ಹೈ ಗ್ರಾವಿಟಿ ಇರೋ ಗ್ರಹಕ್ಕೆ ಹೋಗಬೇಕು. ಫಾರ್ ಎಕ್ಸಾಂಪಲ್ ಆಗಿ ನೋಡೋದಾದರೆ ಅರ್ತಿನ ಗ್ರಾವಿಟಿ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇದೆ. ಹಾಗೆ ಜುಪಿಟರ್ ಅಂದರೆ ಗುರುಗ್ರಹದ ಗ್ರಾವಿಟಿ ಅರೌಂಡ್ 24 ಮೀಟರ್ಸ್ ಪರ್ ಸೆಕೆಂಡ್ ಸ್ಕ್ವೇರ್ ಇದೆ. ಸೊ ಈಗ ನೀವೇನಾದರೂ ಜುಪಿಟರ್ಗೆ ಹೋಗಿ ಅಲ್ಲಿ 1 ವರ್ಷ ಸ್ಪೆಂಡ್ ಮಾಡಿದ್ರಿ ಅಂದ್ಕೊಳ್ಳೋಣ, ಅದೇ 1 ವರ್ಷ ಅರ್ಥಲ್ಲಿ 12 ವರ್ಷ ಪಾಸಾಗಿರುತ್ತೆ. ಅಂದರೆ ನೀವು 1 ವರ್ಷ ಜುಪಿಟರ್ಲಿ ಸ್ಪೆಂಡ್ ಮಾಡಿ ಅರ್ತಿಗೆ ವಾಪಸ್ ಬಂದು ನೋಡಿದಾಗ ಇಲ್ಲಿ 12 ವರ್ಷ ಕಳೆದೋಗಿರುತ್ತೆ. ಈ ಥಿಯರಿ ಆಫ್ ರಿಲೇಟಿವಿಟಿನ ಎಕ್ಸ್ಪ್ಲೈನ್ ಮಾಡೋಕ್ಕೆ ಕ್ರಿಸ್ಟೋಫರ್ ನೋಲನ್ ಅವರ ಇಂಟರ್ಸ್ಟೆಲ್ಲರ್ ಅನ್ನೋ ಮೂವಿಲಿ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಆ ಮೂವಿಲಿ ಏನಾಗುತ್ತೆ ಅಂದರೆ ಹೀರೋ ಆ ಬ್ಲ್ಯಾಕ್ ಹೋಲ್ ಹತ್ರ ಇರೋ ಒಂದು ಪ್ಲ್ಯಾನೆಟಿಗೆ ಟ್ರಾವೆಲ್ ಮಾಡ್ತಾರೆ. ಆ ಬ್ಲ್ಯಾಕ್ ಹೋಲ್ ಹತ್ರ ಇರೋ ಒಂದು ಪ್ಲ್ಯಾನೆಟಲ್ಲಿ 1 hour ಸ್ಪೆಂಡ್ ಮಾಡಿದ್ರೆ ಅರ್ಥಲ್ಲಿ 7 years ಸ್ಪೆಂಡ್ ಆಗಿರುತ್ತೆ. ಸೊ ಹೀರೋ ವಾಪಸ್ ಅರ್ಥಿಗೆ ಬಂದಾಗ ಹೀರೋನ ಮಗಳಿಗೆ ಅವನಿಗಿಂತ ಜಾಸ್ತಿ ವಯಸ್ಸಾಗಿರುತ್ತೆ. ಇದನ್ನು ಇಂಟರ್ಸ್ಟೆಲ್ಲರ್ ಮೂವಿಲಿ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ನಾವು ಇದೇ ರೀತಿ ನೋಡೋದಾದರೆ ಇನ್ನೊಂದು ಪಾಯಿಂಟು ಸ್ಪೀಡ್ ಹೇಗೆ ಡಿಪೆಂಡ್ ಆಗುತ್ತೆ ಅನ್ನೋದಾದರೆ, ನಮ್ಗೆ ಗೊತ್ತಿರೋ ಈಕ್ವೇಷನ್ ಪ್ರಕಾರ ಸ್ಪೀಡ್ ಈಸ್ ಈಕ್ವಲ್ಸ್ ಟು ಡಿಸ್ಟೆನ್ಸ್ ಬೈ ಟೈಮ್. ಅಂದರೆ ಟೈಮ್ ಈಸ್ ಈಕ್ವಲ್ಸ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್ ಜಾಸ್ತಿ ಮಾಡಿದ್ರೆ ಟೈಮ್ ಕಡಿಮೆ ಆಗಬೇಕು. ಅದೇ ರೀತಿ ನೀವು ಎಷ್ಟು ಸ್ಪೀಡಾಗಿ ಹೋಗ್ತಿರೋ ನಿಮಗೆ ಟೈಮ್ ಕೂಡ ಅಷ್ಟೇ ಸ್ಲೋ ಡೌನ್ ಆಗಿರುತ್ತೆ. ನೀವು ಲೈಟ್ ಸ್ಪೀಡಷ್ಟು ಟ್ರಾವೆಲ್ ಮಾಡಿದ್ರೆ ಎಷ್ಟು ಅಂದರೆ 3 × 10⁸ ಮೀಟರ್ ಪರ್ ಸೆಕೆಂಡಲ್ಲಿ ಟ್ರಾವೆಲ್ ಮಾಡಿದ್ರೆ ನಿಮಗೆ ಟೈಮ್ ತುಂಬ 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 ಸ್ಲೋ ಆಗಿ ಅನಿಸುತ್ತೆ. ಈ ಸ್ಪೀಡ್ ಥಿಯರಿನ ಎಕ್ಸ್ಪ್ಲೈನ್ ಮಾಡೋಕ್ಕೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದರು. ಅವರು 2 ಗಡಿಯಾರ ತಗೊಂಡು ಒಂದು ಗಡಿಯಾರನ ಇಲ್ಲೇ ಭೂಮಿಯಲ್ಲಿ ಇಟ್ಟು ಇನ್ನೊಂದು ಗಡಿಯಾರನ ವಿಮಾನದ ಮೇಲೆ ಇಟ್ಟು ಕಳಿಸ್ತಾರೆ. ಆ ವಿಮಾನ ಯಾವಾಗ ಸುತ್ತಾಕೊಂಡು ಮತ್ತೆ ವಾಪಸ್ ಅದೇ ಪ್ಲೇಸಿಗೆ ಬಂದಾಗ ನೋಡಿದಾಗ ಇಲ್ಲಿ ಹಾಗೆ ಅರ್ಥಲ್ಲಿರೋ ಗಡಿಯಾರ ಏನಿದೆ ಅದು ವಿಮಾನದಲ್ಲಿರೋ ಗಡಿಯಾರಕ್ಕಿಂತ ಎಷ್ಟೋ ಮಿಲಿಸೆಕೆಂಡ್ ಮುಂದಿತ್ತು. ಅಂದರೆ ಇದರಲ್ಲಿ ನೋಡ್ಬೋದು ವಿಮಾನದಲ್ಲಿ ಸ್ಪೀಡ್ ಜಾಸ್ತಿ ಇತ್ತು, ಅದರಿಂದ ಕ್ಲಾಕ್ ಸ್ಲೋ ಆಯಿತು, ಟೈಮ್ ಡೈಲೇಷನ್ ಆಯಿತು. ಸೊ ಇದೇ ರೀತಿ ನೀವು ಏನಾದರೂ ಫ್ಯೂಚರಿಗೆ ಟೈಮ್ ಟ್ರಾವೆಲ್ ಮಾಡಬೇಕಂದ್ರೆ ಸ್ಪೀಡಾಗಿ ಹೋಗಬೇಕು. ಈಗ ನಾವು ನೋಡಾಯಿತು ಫ್ಯೂಚರಿಗೆ ಹೇಗೆ ಟೈಮ್ ಟ್ರಾವೆಲ್ ಮಾಡ್ಬೋದು ಅಂತ. ಆದರೆ ನಿಮ್ಗೊಂದು ಕ್ವಶನ್ ರೈಸ್ ಆಗ್ಬೋದು, ಪಾಸ್ಟ್ಗೆ ಟೈಮ್ ಟ್ರಾವೆಲ್ ಮಾಡೋಕ್ಕೆ ಸಾಧ್ಯನಾ ಅಂತ. ಐನ್ಸ್ಟೀನ್ ಥಿಯರಿ ಪ್ರಕಾರ ಥಿಯರಿಟಿಕಲಿ ಪಾಸ್ಟ್ಗೆ ಟ್ರಾವೆಲ್ ಮಾಡೋದು ಸಾಧ್ಯ ಅಂತ. ನೀವು ಆ ಇಕ್ವೇಷನ್ನ ಕರೆಕ್ಟಾಗಿ ಮ್ಯಾಚ್ ಮಾಡಿದ್ರೆ ಟೈಮಲ್ಲಿ ಹಿಂದೆ ಕೂಡ ಹೋಗ್ಬೋದು. ಹೇಗಂದರೆ ಆ ಸ್ಪೇಸ್ ಟೈಮನ್ನು ನೀವು ಕರೆಕ್ಟಾಗಿ ನೋಡಿದಾಗ ಈ ಥರ ಬೆಂಡ್ ಶೇಪಲ್ಲಿ ಇರುತ್ತೆ ಅದು. ಸೊ ಜಾಸ್ತಿ ಗ್ರಾವಿಟಿ ಆಗಿ ಅಷ್ಟು ಗ್ರಾವಿಟೇಷ್ನಲ್ ಫೋರ್ಸಿಂದ ನಾವು ಅಪ್ಲೈ ಮಾಡಿದಾಗ ಆ ಸ್ಪೇಸ್ ಟೈಮ್ ಕೂಡ ಬೆಂಡಾಗಿ ಸ್ಪೇಸ್ ಟೈಮ್ ಕಟ್ಟಾಗಿ ಕೆಳಗಡೆ ಬೀಳ್ಬೋದು. ಇದೊಂದು ಥಿಯರಿ ಅಂತ ಹೇಳ್ಬೋದು ನಾವು, ಯಾಕಂದರೆ ಇಲ್ಲಿ ಪ್ಯಾರಾಡಾಕ್ಸಸ್ ಸ್ಟಾರ್ಟ್ ಆಗುತ್ತೆ. ದ ಗ್ರ್ಯಾಂಡ್ ಫಾದರ್ ಪ್ಯಾರಾಡಾಕ್ಸಸ್ ಅಂತ ಫೇಮಸ್ ಪ್ಯಾರಾಡಾಕ್ಸ್ ಇದೆ. ಏನಂದರೆ ನೀವು ಈಗ ಟೈಮ್ ಮಷೀನ್ ಇದೆ ನಿಮ್ಮ ಹತ್ರ, ನೀವು ಟೈಮ್ ಟ್ರಾವೆಲ್ ಮಾಡಿ ನಿಮ್ಮ ಪಾಸ್ಟಿಗೆ ಹೋದ್ರಿ ಅಂದ್ಕೊಳ್ಳೋಣ. ಹೋದಾಗ ನೀವು ನಿಮ್ಮ ಗ್ರ್ಯಾಂಡ್ ಫಾದರ್ ಅಂದರೆ ನಿಮ್ಮ ತಾತ ಮರ್ಡರ್ ಮಾಡ್ತೀರ ಅಂದ್ಕೊಳ್ಳೋಣ. ಆವಾಗ ಏನಾಗುತ್ತೆ ಅಂದರೆ ನಿಮ್ಮ ಫಾದರ್ ಹೇಗೆ ಹುಡ್ತಾರೆ, ನಿಮ್ಮ ಅಜ್ಜನ ಇಲ್ದಿದ್ದಾಗ ನಿಮ್ಮ ಫಾದರ್ ಹೇಗೆ ಹುಡ್ತಾರೆ, ನಿಮ್ಮ ಫಾದರೇ ಹುಟ್ಟಲಿಲ್ಲ ಅಂದರೆ ನೀವು ಹೇಗೆ ಹುಡ್ತೀರಿ. ಸೊ ಇದೊಂದು ಪ್ಯಾರಾಡಾಕ್ಸಸ್ ಆಗಿರುತ್ತೆ. ನೀವು ಹುಟ್ಟಿದೆ ನೀವು ಟೈಮ್ ಟ್ರಾವೆಲ್ ಹೇಗೆ ಮಾಡೋಕ್ಕೆ ಸಾಧ್ಯ, ಇದು ಫೇಮಸ್ ಪ್ಯಾರಾಡಾಕ್ಸಸ್ ಆಗಿರುತ್ತೆ. ಆದರೆ ಇದಕ್ಕೆ ಆನ್ಸರ್ ಕೊಡಬೇಕಂತ ತುಂಬ ಥಿಯರೀಸ್ ಇವೆ. ಸೊ ಒಂದು ಫೇಮಸ್ ಥಿಯರಿ ಅಂದರೆ ಪ್ರೀಡೆಸ್ಟಿನೇಷನ್ ಥಿಯರಿ ಅಂತ. ಇನ್ನೊಂದು ಥಿಯರಿ ಬಂದ್ಬಿಟ್ಟು ದ ಪ್ಯಾರಲಲ್ ಯೂನಿವರ್ಸ್, ಮಲ್ಟಿವರ್ಸಸ್ ಏನಂದರೆ, ಈಗ ನೀವು ಗ್ರ್ಯಾಂಡ್ ಫಾದರ್ ಪ್ಯಾರಾಡಾಕ್ಸಲ್ಲಿ ನೋಡಿದಾಗ ನಿಮ್ಮ ತಾತನ ಸಾಯಿಸ್ಬಿಟ್ರೆ ಏನಾಗುತ್ತೆ,
ಇನ್ನೊಂದು ಯೂನಿವರ್ಸ್ ಕ್ರಿಯೇಟ್ ಆಗುತ್ತೆ. ಇನ್ನೊಂದು ಯೂನಿವರ್ಸಲ್ಲಿ ಇನ್ನೊಂದು ಡಿಫ್ರೆಂಟ್ ಸ್ಟೋರಿ ಆಗುತ್ತೆ. ಅದೇ ಥರ ನಿಮ್ಮ ಸ್ಟೋರಿನೂ ಚೇಂಜ್ ಆಗ್ತಾ ಹೋಗುತ್ತೆ. ಒಂದೊಂದು ಮೂವಿಗೆ ಕೂಡ ಇನ್ನೊಂದು ಯೂನಿವರ್ಸ್ ಥರ ಕ್ರಿಯೇಟ್ ಆಗುತ್ತೆ. ಇದನ್ನು ಮಲ್ಟಿವರ್ಸಸ್ ಅಂತ ಹೇಳ್ತಾರೆ. ಆದರೆ ತುಂಬ ಜನ ಸೈಂಟಿಸ್ಟು ಇದನ್ನು ಅಪೋಸ್ ಮಾಡಿದ್ದಾರೆ. ಪಾಸ್ಟಲ್ಲಿ ಟ್ರಾವೆಲ್ ಮಾಡೋದು ಇಂಪಾಸಿಬಲ್ ಅಂತ. ಎಕ್ಸಾಂಪಲ್ ಸ್ಟೀಫನ್ ಹಾಕಿಂಗ್ ಅವರು ಇದನ್ನು ಅಪೋಸ್ ಮಾಡ್ತಿದ್ದಾರೆ. ಏನಾಗಿರಲಿ, ಟೈಮ್ ಟ್ರಾವೆಲ್ ಅನ್ನೋದು ಒಂದು ಮಿಸ್ಟ್ರಿಯಾಗೇ ಉಳಿದಿದೆ. ಫ್ಯೂಚರಲ್ಲಿ ನಾವು ನೋಡಬೇಕು ಇದು ಸಾಧ್ಯನಾ ಅಂತ. ಸೊ ಏನಾಗಿರಲಿ, ನಾವು ನಮ್ಮ ಲೈಫಲ್ಲಿ ನಾವು ಟೈಮ್ ಟ್ರಾವೆಲರ್ ಅಂತಲೇ ಹೇಳ್ಬೋದು. ಯಾಕಂದರೆ ಕೆಲವೊಬ್ಬರು ಅವ್ರ ಪಾಸ್ಟಲ್ಲೇ ಯೋಚನೆ ಮಾಡಿ ಅವ್ರ ಜೀವನನ ಕಳೀತಿದ್ದಾರೆ. ಇನ್ನು ಕೆಲವೊಬ್ಬರು ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿ ಅವ್ರ ಜೀವನನ ಕಳೀತಿದ್ದಾರೆ. ಸೊ ನಾವು ಯಾರೂ ನಮ್ಮ ಪ್ರೆಸೆಂಟ್ ಮೂಮೆಂಟನ್ನು ಎಂಜಾಯ್ ಮಾಡ್ತಾ ಇಲ್ಲ ಅಂತ ಹೇಳ್ಬೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಏನಾದ್ರು ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ.